ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆಲ್ ರಿಸಲ್ಟ್ ನೋಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಒಂದು ಮಾರ್ಕೆಟ್ ಸಿಕ್ಕಾಪಟ್ಟೆ ಒಂದು ವಾಲಟಿಲಿಟಿ ಅಂತ ಹೇಳ್ಬೋದು. ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಗಿರೋ 1-2 ಕ್ಯಾಂಡಲ್ಗಳೆಲ್ಲ ಬರೋದ್ರಿಂದ ನಮ್ಮ ಒಂದು ಬೈಯರ್ಸ್ಗೆ, ಎಸ್ಪೆಷಲಿ ಈ ಒಂದು ಆಪ್ಷನ್ ಬೈಯಿಂಗೇ ಇರೋರಿಗೆ 100% ಲಾಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಆಪ್ಷನ್ ಸೆಲ್ಲರ್ಸ್ ಆಗಿತ್ತು ಅಂತ ಹೇಳಿದ್ರೆ ಅವ್ರಿಗೂ ಸಹ ಒಂದು ಲಾಸ್ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಏನಾದರೂ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಟ್ರೇಡ್ ಏನಾದರೂ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನೇಕೆಡ್ ಸೆಲ್ಲಿಂಗ್ ಮಾಡಿದ್ರೆ 100% ಲಾಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗಿದೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಆಪ್ಷನ್ ಬೈಯಿಂಗ್ ಅಂದರೆ ನೇಕೆಡ್ ಬೈಯಿಂಗೇ ಸುಮಾರು ಜನ ಮಾಡೋದು. ಆಪ್ಷನ್ ಸೆಲ್ಲಿಂಗಲ್ಲಿ ಕೆಲವೊಬ್ಬರು ಹೆಡ್ಜಿಂಗ್ ಮಾಡ್ತಾರೆ, ಮಾರ್ಜಿನ್ ಬೆನಿಫಿಟ್ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ರಿಸ್ಕ್ ಕಡಿಮೆ ಆಗೋದು. ಬಟ್ ಇನ್ ಕೇಸ್ ಏನಾದರೂ ನೀವೇನಾದರೂ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ರೆ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನಲ್ಲಿ ಸರ್ವೈವ್ ಆಗೋಕ್ಕೆ ಒಂದು ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಈ ಪಾಯಿಂಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಜಸ್ಟ್ ಒಂದು 3 ಗಂಟೆಗೆ ಸ್ಕ್ರೀನ್ ಮುಂದೆ ಇರಲಿಲ್ಲ. ಈಗ ಜಸ್ಟ್ ವಾಪಸ್ ಬಂದು ನೋಡ್ತಿದ್ದೀನಿ. ನಿಫ್ಟಿಯಲ್ಲಿ ಆಲ್ಮೋಸ್ಟ್ 24,200ಇಂದ 24,360 ವಿತಿನ್ 3-4 ಕ್ಯಾಂಡಲಲ್ಲೇ, ಇನ್ಫ್ಯಾಕ್ಟ್ ಅವರು ಈ 2 ಕ್ಯಾಂಡಲಲ್ಲೇ ಒಂದು ದೊಡ್ಡ ಕ್ಯಾಂಡಲ್ಗಳಲ್ಲೇ ಒಂದು ಸಿಕ್ಕಾಪಟ್ಟೆ ಒಂದು 150 ಪಾಯಿಂಟ್ಸ್ನ ಮೂವ್ಮೆಂಟ್ ಆದರೆ ಮಾರ್ಕೆಟ್ ಸ್ಲೈಟ್ಲಿ ಒಂದು ಅಂದರೆ ಒಂದು ಫ್ಲಾಟರ್ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಸಹ ನೋಡ್ತಿದೆ. ಆಲ್ಮೋಸ್ಟ್ ಅಲ್ಲಿ 50-500, 50-700, ಜಸ್ಟ್ 2 ಕ್ಯಾಂಡಲ್ 200 ಪಾಯಿಂಟ್ಸ್ ಹೋಗಿದೆ. ಅದ್ರ ಜೊತೆಗೆ ನಿಫ್ಟಿ ಸಹ ನೋಡ್ತಿದೆ 23,550ಇಂದ 23,670 ಗಂಟೆ ಹೋಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನಲ್ಲಿ ಸರ್ವೈವ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ. ಅದಕ್ಕೋಸ್ಕರ ನಿಮ್ಮ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್, ಅದ್ರ ಜೊತೆಗೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಿದ್ರೆ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಒಂದು ಸ್ಟ್ರಾಟಜಿಗಳನ್ನ ಟ್ರೇಡ್ ಮಾಡಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಿಮಗೆ ಹೇಳ್ತಾ ಇದ್ದೀನಿ, ಸರ್ವೈವಲ್ ಪರ್ಪಸ್ಗೋಸ್ಕರ. ಓಕೆ, ಸೊ ಅದರ ಜೊತೆಗೆ ನಮ್ಮ ಒಂದು ಆಲ್ಗೋ ಟ್ರೇಡಿಂಗ್ನ ರಿಸಲ್ಟ್ ಸಹ ನೋಡ್ತಿದ್ದೀನಿ. ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ನಮ್ಮ ಒಂದು ಎಂಟ್ರಿ ಎಕ್ಸಿಟ್ ಪ್ರಕಾರ 1156ನ ಒಂದು ಪ್ರಾಫಿಟ್ನ ಕೊಟ್ಟಿದೆ ಅಂತ ಹೇಳೋದು ಮೋರಲೆಸ್ ಒಂದು ಕೈಂಡ್ ಆಫ್ ಒಂದು ಡೀಸೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಒಂದು ಮೊನ್ನೆ ಒಂದು HDFC ಬ್ಯಾಂಕ್ ರಿಸಲ್ಟ್ಸ್ ಬಂದಮೇಲೆ ಅದು ಅಪ್ ಹೋಗುತ್ತೆ, ಹಿಂಗೋಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಮಾರ್ಕೆಟ್ನ ಒಂದು 1,500 ಪಾಯಿಂಟ್ಸ್ನ ಅಪ್ ತರಿಸಿದ್ರು. ಈಗ ನೋಡಿದ್ರೆ ಆಲ್ಮೋಸ್ಟ್ ಒಂದು 5% ಒಂದು ನೆಗೆಟಿವ್ ಕ್ಲೋಸ್ ಆಗಿದೆ ಅಂತ ಹೇಳೋದು HDFC ಬ್ಯಾಂಕು. ನೋಡಿ, ಈ ರೀತಿ ನ್ಯೂಸ್ ಡ್ರಿವನ್ನು, ಅದ್ರ ಜೊತೆಗೆ ಸ್ವಲ್ಪ ಒಂದು ಏನಂತಾರೆ ಪಂಪ್ ಆ್ಯಂಡ್ ಡಂಪ್ ಮತ್ತು ಒಂದು ಬ್ಲಾಬ್ ಆ್ಯಂಡ್ ಗ್ರ್ಯಾಬ್ ಅಂತ ಒಂದು ಕಾನ್ಸೆಪ್ಟ್ಗಳಿದೆ ಸ್ಟಾಕ್ ಮಾರ್ಕೆಟ್. ಆ ರೀತಿ ಒಂದು ಕಾನ್ಸೆಪ್ಟ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಸದ್ಯಕ್ಕೆ ವರ್ಕ್ ಆಗ್ತಿದೆ ಅಂತ ನನಗೆ ಅನ್ನಿಸಿದೆ. ಬಿಕಾಸ್ ಸಿಕ್ಕಾಪಟ್ಟೆ ವಾಲಟಿಲಿಟಿ ಇತ್ತು ಅಂತ ಹೇಳಿದ್ರೆ ಪ್ರೀಮಿಯಮ್ಗಳು ಸಹ ಒಂದು ಓಪನಿಂಗೆಲ್ಲ 1-2 ಕ್ಯಾಂಡಲ್ಗಳು ಮೆಲ್ಟ್ ಆಗುತ್ತೆ ಮತ್ತು ಅಲ್ಲಿಂದ ರಿವರ್ಸ್ ಹೊಡಿತೆ. ಈ ರೀತಿ ಸುಮಾರು ಒಂದು ಸ್ಟೋರಿಗಳಿರೋದ್ರಿಂದ ನಾನು ನಿಮ್ಗೆ ಹೇಳುವಂಥ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಟ್ರಾಟಜಿನ ಮಾಡ್ಕೊಂಡು ಕಲೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ. ಓಕೆ, ಬಿಕಾಸ್ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನಲ್ಲಿ ನಾವು ಒಂದು ಬ್ಲೈಂಡಾಗಿ ಟ್ರೇಡ್ ಮಾಡಿದ್ರೆ ಲಾಸ್ ಆಗೋದು ಚಾನ್ಸಸ್ ಹೆಚ್ಚಿಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಅದ್ರ ಜೊತೆಗೆ ನಮ್ಮ ಒಂದು ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿದ್ದೀನಿ. 1156 ನೋಡೋದು, 1156 ಆಲ್ರೆಡಿ ಇಲ್ಲಿರುವಂಥ ಅಮೌಂಟ್ನ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ಪ್ರಾಫಿಟ್ ಆಲ್ಮೋಸ್ಟ್ 1,400-1,500 ಗಂಟೆ ಹೋಗಿತ್ತು. ಬಟ್ ಅದ್ರ ಜೊತೆಗೆ ನಮ್ಮೊಂದು ಕ್ಲೋಸ್ ರೂಲ್ಸ್ ಬೇಸಿಸ್ ಮೇಲೆ ಅಥವಾ ಎಕ್ಸಿಟ್ ರೂಲ್ಸ್ ಬೇಸಿಸ್ ಮೇಲೆ ಒಂದು 1156ಅಲ್ಲಿ ನಾವು ಪ್ರಾಫಿಟಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ವೆರಿ ಡೀಸೆಂಟ್ ಅಂತ ಹೇಳ್ಬೋದು. ಸೊ ನಾಳೆ ನಾಡಿದ್ದು ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಯಾವುದೇ ರೀತಿ ಟೆನ್ಷನ್ ರಿಲ್ಯಾಕ್ಸ್ ಆಗಿರ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರು, ವರ್ಕಿಂಗ್ ಪ್ರೊಫೆಷನ್ಸ್ ಆಗಿರೋರು ಇತ್ತು ಅಂತ ಹೇಳಿದ್ರೆ, ಆಫರ್ ನಡೀತಿದೆ. ಆಫರ್ ಪ್ರೈಸಲ್ಲಿ ನಿಮ್ಮ ಒಂದು ಸ್ಟ್ರಾಟಜಿಗಳನ್ನ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.